ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ. ಸದನದಲ್ಲಿ ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜನ್ ಅವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನು ಮಾಡ್ತಾರೆ, ಆ ರೀತಿ ಆಗುತ್ತೆ. ಅದು ಬಹುಶಃ ಅವರನ್ನೇ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆಗೆ ಉತ್ತರ ನಾನು ಕೊಡೋದು ಸಮಂಜಸ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ತಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಬಾಣಂತಿಯರ ಸಾವು ಯಾವ ರೀತಿಯಾಗಿ ಆಗಿತ್ತು. ಕೆಲವು ಡುಪ್ಲಿಕೇಟ್ ಔಷಧಿಗಳ ಹಾವಳಿ ಆಗಿರ್ಬೋದು. ಮೊನ್ನೆ ನಡೆದಂಥ ಸದನದಲ್ಲಿ ಅನೇಕ ಈ ರೀತಿಯ ಕ್ವಶನ್ಗಳು ಬಂತು. ಅದಕ್ಕೆ ಸಮರ್ಪಕವಾಗಿ ನಮ್ಮ ಸಚಿವರು ಆದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇದನ್ನು ಮಾಡಿದ್ದಾರೆ. ನಮ್ಮ ಇಲಾಖೆಯ ಜವಾಬ್ದಾರಿ ಏನು ಅಂತಂದರೆ ಪೌಷ್ಟಿಕಾಂಶ. ನಮ್ಮ ಇಲಾಖೆಯ ಜವಾಬ್ದಾರಿ ಪೌಷ್ಟಿಕಾಂಶ. ಇದನ್ನು ಬಿಟ್ಟು ಹೊರತಾಗಿ ಜವಾಬ್ದಾರಿಯನ್ನು ಕೂಡ ನಾವು ಬಹಳಷ್ಟು, ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ಸೆಕ್ಷನ್ಗಳಿದ್ದಾವೆ. ಸೊ ಅದನ್ನೆಲ್ಲ ನಾವು ತೊಗೊಳ್ತೀವಿ. ಆಶಾ ಕಾರ್ಯಕರ್ತರದ್ದು ಒಂದು ಜವಾಬ್ದಾರಿ ಇರುತ್ತೆ, ಆರೋಗ್ಯ ಇಲಾಖೆದು ಒಂದು ಜವಾಬ್ದಾರಿ ಇರುತ್ತೆ. ಸೊ ಎಲ್ಲರೂ ಸೇರಿಕೊಂಡು ಈ ಏನು ಬಾಣಂತಿರೋ ಸಾವು ಪ್ರಕರಣ ಆಗಿರ್ಬೋದು, ಇದನ್ನೆಲ್ಲ ನಾವು ಎಲ್ಲರೂ ಕೂಡ್ಕೊಂಡು ಇದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ. ಬಟ್ ಸ್ಪೆಷಲಿ ನಮ್ಮ ಇಲಾಖೆಗೆ ಬರುವಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.